ಜಗತ್ಪಾಲಕ ಶಿವ. ಶಿವನನ್ನ ಮಹೇಶ್ವರ, ರುದ್ರ, ಹರ, ನೀಲಕಂಠ, ವಿಷಕಂಠ ಹೀಗೆ ನಾನಾ ರೀತಿಯಲ್ಲಿ ಕರಿತೀವಿ. ಶಿವನನ್ನ ಸ್ವಯಂಭೂ ಅಂತ ಕರೀತಾರೆ. ಅಂದರೆ ತಾನಾಗಿಯೇ ಜನಿಸಿದವನು. ಶಿವನಿಗೆ ತಂದೆ ತಾಯಿಗಳಿಲ್ಲ. ಆತ ಜನನ ಮರಣಗಳಿಂದದ ಅನಂತ ಸ್ವರೂಪ. ಶಿವ ಪುರಾಣದ ಪ್ರಕಾರ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮ ವಿಷ್ಣುಗಳ ನಡುವೆ ಶ್ರೇಷ್ಠತೆಯಲ್ಲಿ ಒಮ್ಮೆ ಚರ್ಚೆ ನಡೆಯುತ್ತೆ. ಆಗ ಜ್ವಾಲಾಮುಖಿಯ ಸ್ತಂಭದ ಅಂದರೆ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಈ ಅಗ್ನಿಸ್ತಂಭದ ಅಂತ್ಯವನ್ನು ಹುಡುಕಲಾಗದ ಬ್ರಹ್ಮ ವಿಷ್ಣುಗಳು ಶಿವನ ದೈವಿಕ ಶಕ್ತಿಯನ್ನು ಒಪ್ಪಿಕೊಳ್ತಾರೆ. ಶಿವನೇ ಶ್ರೇಷ್ಠ ಅಂತಾರೆ ಅನ್ನೋದೇ ಶಿವಪುರಾಣ. ಹಾಗಾದರೆ ಶಿವನು ಸ್ವಯಂಭುವ, ಆತನು ಹುಟ್ಟು ಸಾವುಗಳಿಲ್ಲದವನ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿವನು ಸ್ವಯಂಭು ಅಂತ ಏತಕ್ಕೆ ಹೇಳ್ತಾರೆ ಅಂತ ತಿಳಿದುಕೊಳ್ಳೋಣ. ಹಾಗೆ ಶಿವನ ಜನನದ ಕುರಿತಾಗಿ ಇರುವಂತಹ ಕಥೆಯ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಗತ್ಪಾಲನೆಗಾಗಿ ಅವತರಿಸಿದ ಶಿವನ ಲೀಲೆಗಳು ಅನೇಕ, ಕಥೆಗಳು ಕೂಡ ಅನೇಕವಿದ್ದಾವೆ. ಹಾಗೆ ಶಿವನ ಜನನದ ಬಗ್ಗೆ ಕೂಡ ಅನೇಕ ಕಥೆಗಳಿದ್ದಾವೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಶಿವನನ್ನ ಪ್ರಳಯಾಂತಕ, ವಿಧ್ವಂಸಕ ಅಂತಾರೆ. ಶಿವ ಅಂದಾಕ್ಷಣ ಮನದಲ್ಲಿ ಮೂಡುವ ಚಿತ್ರ ಅಂದರೆ ಹಿಮ ಪರ್ವತದ ಮೇಲೆ ಕುಳಿತು ಶಿಖದಲ್ಲಿ ಚಂದ್ರನನ್ನ, ಕೊರಳಲ್ಲಿ ನಾಗನನ್ನ, ರುದ್ರಾಕ್ಷಿ ಮಾಲೆಯನ್ನ, ಕೈಯಲ್ಲೊಂದು ತ್ರಿಶೂಲ, ಢಮರುಗ, ತಲೆಯಿಂದ ಚಿಮ್ಮುತ್ತಿರುವ ಗಂಗಾ, ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಮನದಲ್ಲಿ ಒಮ್ಮೆ ಮೂಡಿ ಹೋಗುತ್ತೆ. ಶಿವನನ್ನ ದೇವಾದಿದೇವ ಅಂತ ಕರೆಯಲಾಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ ತ್ರಿದೇವರಲ್ಲಿ ಮಹೇಶ್ವರನೇ ಶಕ್ತಿಶಾಲಿ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಶಿವನನ್ನ ಮಹಾದೇವ, ಮಹಾಯೋಗಿ, ಪಶುಪತಿ, ನಟರಾಜ, ಭೈರವ, ನೀಲಕಂಠ, ವಿಷಕಂಠ, ಭೋಲೇನಾಥ ಅಂತ ಅನೇಕ ಹೆಸರುಗಳಿಂದ ಕರೀತಾರೆ. ಅತಿ ಪರಾಕ್ರಮಿಯಾಗಿದ್ದರೂ ಅಗತ್ಯ ಬೀಳದೆ ತನ್ನ ಶಕ್ತಿಯನ್ನು ಉಪಯೋಗಿಸದ, ಭವ್ಯತೆಯಲ್ಲಿರುವ ಅವಕಾಶವಿದ್ದರೂ ಸರಳವಾಗಿರುವ, ಹಿಮಚ್ಛಾದಿತ ಪ್ರದೇಶದಲ್ಲೇ ನೆಲೆಸುವ, ವಜ್ರ ವೈಡೂರ್ಯಗಳಿಂದ ಭೂಷಿತನಾಗಬಹುದಾದರೂ ಸರಳವಾದ ಉಡುಗೆ ತೊಡುಗೆಗಳಿಂದ ಭಕ್ತರ ಮನಸ್ಸನ್ನು ಗೆದ್ದಿರುವಂತಹ ಮಹಾದೇವ, ಕೋಪಗೊಂಡರೆ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟುಬಿಡುವ ಸಾಮರ್ಥ್ಯವಿರುವ ದೇವ. ದೇವರುಗಳಿಗಿಂತ ವಿಭಿನ್ನ ದೇವರ ವೇಷಭೂಷಣಗಳನ್ನು ತಟ್ಟಿರುವಂತಹ ಏಕೈಕ ದೇವ ಮಹಾದೇವ, ಅತ್ಯಂತ ಜಟಿಲನೂ ಕೂಡ. ಇಂಥವನ ಜನನದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡದೆ ಶಿವನ ಜನನದ ಬಗ್ಗೆ ತಿಳಿದುಕೊಳ್ಳಲು ಹಾಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಶಿವನ ಜನನದ ಬಗ್ಗೆ ಕುತೂಹಲಕಾರವಾದ ಕಥೆ ಇದೆ. ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ತಮ್ಮಲ್ಲಿ ಶಕ್ತಿಶಾಲಿ ಯಾರು, ಶ್ರೇಷ್ಠ ಯಾರು ಎಂಬ ವಿಷಯವಾಗಿ ವಾಗ್ವಾದವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವರೆದುರು ಅತ್ಯಂತ ಎತ್ತರವಾದ ಪ್ರಖರವಾದ ಬೆಳಕಿನ ಕಂಬವೊಂದು ಪ್ರತ್ಯಕ್ಷವಾಗುತ್ತೆ. ಆ ಕಂಬವನ್ನು ಜ್ಯೋತಿರ್ಲಿಂಗ ಅಂತಾನೂ ಹೇಳ್ತಾರೆ. ಇದರ ಬೇರುಗಳು ಪಾತಾಳಕ್ಕೂ, ಆ ಮರದ ಅಂದರೆ ಆ ಕಂಬದ ತುದಿ ಆಕಾಶಕ್ಕಿಂತಲೂ ಮೇಲೆ ವ್ಯಾಪಿಸುತ್ತೆ. ಈ ಕಂಬದ ಬಗ್ಗೆ ಕುತೂಹಲಗೊಂಡ ಬ್ರಹ್ಮ ವಿಷ್ಣು ಇಬ್ಬರು ಇದರ ಬುಡ ಮತ್ತು ತುದಿಗಳಲ್ಲಿ ಎಂದು ತಿಳಿಯಲು ಉತ್ಸುಕರಾಗ್ತಾರೆ. ಹಾಗೆ ಆ ಒಂದು ಜ್ಯೋತಿರ್ಲಿಂಗ ಹೇಳುತ್ತೆ, ಈ ಕಂಬದ ಅಂತ್ಯ ಮತ್ತು ಆದಿಯನ್ನು ಯಾರು ಹುಡುಕ್ತಾರೋ ಅವರೇ ಶ್ರೇಷ್ಠ ಎಂದು. ಹೀಗಾಗಿ ಬ್ರಹ್ಮ ಒಂದು ಹಂಸರೂಪವನ್ನು ತಾಳಿ ಕಂಬದ ತುತ್ತ ತುದಿಗೆ ಹಾರಿದರೆ, ವಿಷ್ಣು ವರಾಹ ರೂಪವನ್ನು ತಳೆದು ಭೂಮಿಯಲ್ಲಿ ಸುರಂಗವನ್ನು ಕೊರೆಯುತ್ತಾ ಪಾತಾಳದತ್ತ ನಡೀತಾನೆ. ಆದರೆ ಇಬ್ಬರ ಸಾಮರ್ಥ್ಯಕ್ಕೂ ಮೀರಿ ಆ ಕಂಬ ಬೆಳೆದಿರೋದ್ರಿಂದ ಇದರ ತುದಿ ಮತ್ತು ಬುಡಗಳನ್ನು ತಲುಪಲಾರದೆ ಸೋತು ಇಬ್ಬರು ಭೂಮಿಯ ಮೇಲೆ ಅಂದರೆ ಆ ಒಂದು ಕಂಬ ಇದ್ದಂತಹ ಸ್ಥಳಕ್ಕೆ ಹಿಂದಿರುಗ್ತಾರೆ. ಆ ಬಳಿಕ ಆ ಕಂಬದಲ್ಲಿ ಒಂದು ಬಿರುಕು ಮೂಡಿ ಆ ಬಿರುಕಿನಿಂದ ಶಿವ ಹೊರಬರ್ತಾನೆ. ಶಿವನ ಈ ಪರಾಕ್ರಮವನ್ನು, ಅಪರಿಮಿತ ಶಕ್ತಿಯನ್ನು ಕಂಡ ಇಬ್ಬರು ತಮಗಿಂತಲೂ ಶಕ್ತಿಶಾಲಿಯಾದ ದೇವರು ಶಿವ ಅಂತ ಹೇಳ್ತಾರೆ. ಆದ್ದರಿಂದ ತ್ರಿಮೂರ್ತಿಗಳ ಹೆಸರು ಹೇಳುವಾಗ ಮೊದಲು ಬಂದ ಕಾರಣ ಬ್ರಹ್ಮ ವಿಷ್ಣು ಹೆಸರನ್ನು, ನಂತರ ಬಂದ ಕಾರಣ ಮಹೇಶ್ವರ ಅಂತ ಹೇಳಲಾಗುತ್ತೆ. ಅಂದರೆ ಮೊದಲು ಬ್ರಹ್ಮ, ನಂತರ ವಿಷ್ಣು, ನಂತರ ಮಹೇಶ್ವರ ಎಂದು ಅನುಕ್ರಮವಾಗಿ ಹೇಳ್ತಾರೆ.
ಸಾಮಾನ್ಯವಾಗಿ ಹಿಮಾಲಯದ ಹಿಮಚ್ಛಾದಿತ ಬೆಟ್ಟಗಳ ಮೇಲೆ ಸದಾ ಧ್ಯಾನಸಕ್ತನಾಗಿರುವ ಶಿವ ತನ್ನ ಭಕ್ತರ ಮೊರೆಯನ್ನ ಕೇಳಿ ಅವರ ಸಹಾಯಕ್ಕೆ ಬರ್ತಾನೆ. ದುಷ್ಟರ ಉಪಟಳ ತಾಳಲಾರದೆ ಶಿವನಲ್ಲಿ ಮೊರೆಯಿಡುವ ಭಕ್ತರ ರಕ್ಷಣೆಗೆ ಧಾವಿಸುವ ಶಿವ ದುಷ್ಟರ ರುಂಡವನ್ನು ಚೆಂಡಾಡ್ತಾನೆ. ಪ್ರಸನ್ನನಾಗಿದ್ದಾಗ ತಾಂಡವ ನೃತ್ಯವನ್ನು ಮಾಡುವ ಶಿವ ಭಕ್ತರ ಮನದಲ್ಲಿದ್ದ ದುಗುಡವನ್ನು ನಿವಾರಿಸ್ತಾನೆ. ತಾಂಡವ ನೃತ್ಯ ಸಂಕೇತವು ಮಹಾಶಿವರಾತ್ರಿಯನ್ನು ತಿಳಿಸುತ್ತೆ. ಇನ್ನು ಮತ್ತೊಂದು ಪುರಾಣದ ಪ್ರಕಾರ ಒಮ್ಮೆ ಸರ್ಪಗಳ ದೇವತೆಯಾದ ವಾಸುಕಿ ತನ್ನ ವಿಷದಿಂದ ಲೋಕವನ್ನು ವಿನಾಶಗೊಳಿಸಲು ಹೊರಟಿದ್ದಾಗ ದೇವತೆಗಳು ಈ ವಿಷದಿಂದ ರಕ್ಷಿಸಲು ಶಿವನ ಮೊರೆಯನ್ನು ಕೇಳ್ತಾರೆ. ಆಗ ಸಹಾಯಕ್ಕೆ ಧಾವಿಸಿದ ಶಿವ ಈ ವಿಷವನ್ನು ಕುಡಿದು ತನ್ನ ಗಂಟಲಿನಲ್ಲಿಟ್ಟುಕೊಂಡು ಲೋಕವನ್ನು ರಕ್ಷಿಸ್ತಾನೆ. ಆ ಕಾರಣ ಶಿವನ ಗಂಟಲು ನೀಲಿಯಾಗುತ್ತೆ. ಹಾಗಾಗಿ ಅವನ್ನ ನೀಲಕಂಠ ಅಂತಾನೂ ಕರೆಯಲಾಯಿತು. ಶಿವ ಅತ್ಯಂತ ನ್ಯಾಯವಂತನಾಗಿದ್ದು ದುಷ್ಟರನ್ನು ಸಂಹರಿಸ್ತಾನೆ. ಸ್ನೇಹಿತರೆ, ತನ್ನ ಹೆಚ್ಚಿನ ಸಮಯವನ್ನು ತಪಸ್ಸನ್ನು ಆಚರಿಸುತ್ತಾ ಕಳೀತಾನೆ. ಆತ ತಾಂಡವ ನೃತ್ಯದ ಮೂಲಕ ಸತ್ಯವನ್ನು ಪ್ರತಿಪಾದಿಸುತ್ತಾ ಅಜ್ಞಾನವನ್ನು ಅಳಿಸುತ್ತಾ ಭಕ್ತರ ಕಷ್ಟವನ್ನು ನಿವಾರಿಸ್ತಾನೆ. ಸ್ನೇಹಿತರೆ, ಮತ್ತೊಂದು ಕಥೆಯ ಪ್ರಕಾರ ಶಿವನ ಜನನದ ಬಗ್ಗೆ ಉಲ್ಲೇಖವಿದೆ ಪುರಾಣದಲ್ಲಿ. ಅದೇನೆಂದರೆ, ವಿಷ್ಣು ಪುರಾಣದ ಪ್ರಕಾರ ಸೃಷ್ಟಿಯ ಸಮಯದಲ್ಲಿ ಬ್ರಹ್ಮನು ಸೃಷ್ಟಿ ಮತ್ತು ವಿನಾಶದ ಸಮತೋಲನವನ್ನು ಕಾಯ್ದುಕೊಳ್ಳಲು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಅವನ ಹಣೆಯಿಂದ ಉಗ್ರ ಮತ್ತು ಪ್ರಕಾಶಮಾನವಾದ ರೂಪದಲ್ಲಿ ಮಗುವೊಂದು ಜನಿಸುತ್ತೆ. ಆ ಮಗುವಿಗೆ ರುದ್ರ ಎಂಬ ನಾಮಕರಣವನ್ನು ಮಾಡ್ತಾನೆ ಬ್ರಹ್ಮದೇವ. ಹಾಗಾಗಿ ಬ್ರಹ್ಮದೇವನ ಹಣೆಯಿಂದ ಜನಿಸಿದವನು ಶಿವ ಎಂಬುದು ನಮಗೆ ವಿಷ್ಣು ಪುರಾಣದಿಂದ ತಿಳಿದುಬರುತ್ತೆ. ಶಿವನು ತ್ರಿಮೂರ್ತಿಗಳಲ್ಲಿ ಲಯಕಾರಕ ಅಥವಾ ಸಂಹಾರಕನಾಗಿ ಜಗತ್ತಿನ ಸಮತೋಲನವನ್ನು ಕಾಯ್ದುಕೊಳ್ತಾ ಇದ್ದಾನೆ. ಜಗತ್ತಿನ ಸಮತೋಲನವನ್ನು ಕಾಯ್ದುಕೊಳ್ಳಲು ಬ್ರಹ್ಮ ವಿಷ್ಣು ಹೇಗೆ ಸಹಾಯಕರಾಗಿದ್ದಾರೋ ಹಾಗೆ ಲಯಕರ್ತನಾಗಿ ಶಿವನು ಕೂಡ ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ಸರ್ವಾಂತರ್ಯಾಮಿಯಾದ ಪರಶಿವನ ಜನನದ ಕುರಿತಾದ ಕಥೆ ಇದು. ಸ್ನೇಹಿತರೆ, ಎಲ್ಲರಿಗೂ ಶಿವ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.